ನಮಸ್ಕಾರ ಸ್ನೇಹಿತರೆ, ನಾನು ಡೇ ಟ್ರೇಡರ್ ಆನಂದ್. ನೀವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕಲಿಯಬೇಕು ಅಂತ ಆಸೆ ಇದ್ದರೆ ಈ ವಿಡಿಯೋ ನಿಮ್ಮ ಜೀವನದ ಮೊದಲ ಸ್ಟೆಪ್ ಆಗುತ್ತೆ. ಭಯ, ಗೊಂದಲ, ಲಾಸ್ ಫಿಯರ್ ಎಲ್ಲವೂ ಹೋಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ತಪ್ಪದೇ ನೋಡಿ. ಫಸ್ಟ್ನೇದು ನೋಡೋದಾದರೆ ಟ್ರೇಡಿಂಗ್ ಅಂದರೆ ಏನು. ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು, ಟ್ರೇಡಿಂಗ್ ಅಂದರೆ ಏನು. ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ ಜಾಸ್ತಿ ಬೆಲೆಗೆ ಮಾರೋದೇ ಅದೇ ಟ್ರೇಡಿಂಗು. ಫಾರ್ ಎಕ್ಸಾಂಪಲ್, ಒಂದು kg ಆಪಲ್ನ 100 ರೂಪಾಯಿಗೆ ಬೈ ಮಾಡಿ 120 ರೂಪಾಯಿಗೆ ಸೆಲ್ ಮಾಡಿದ್ರೆ ಅದೇ ಟ್ರೇಡಿಂಗ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಶೇರ್ಸ್ಗಳು, ಇಂಡೆಕ್ಸ್, ಆಪ್ಷನ್, ಫ್ಯೂಚರ್ಸ್ ಎಲ್ಲವನ್ನೂ ಟ್ರೇಡ್ ಮಾಡ್ಬೋದು. ಆದರೆ ಬಿಗಿನರ್ಸ್ ಮೊದಲು ಬೇಸಿಕ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಭಾಗ 2, ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಗಿರೋ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಇನ್ವೆಸ್ಟ್ಮೆಂಟ್ ಅಂತಂದರೆ ಲಾಂಗ್ ಟರ್ಮ್ಗೆ ಹಣ ಇನ್ವೆಸ್ಟ್ ಮಾಡೋದು, ಅಂದರೆ ದೀರ್ಘಾವಧಿ ವರ್ಷಗಳ ಕಾಲ ಹಣ ಇನ್ವೆಸ್ಟ್ ಮಾಡೋದು. ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಟ್ರೇಡಿಂಗ್ ಆದರೆ ಸ್ವಲ್ಪ ಸಮಯ ಅಥವಾ ಒಂದು ನಿಮಿಷ, ಗಂಟೆ, ದಿನಗಳವರೆಗೂ ಟ್ರೇಡಿಂಗ್ ಇದನ್ನು ಟ್ರೇಡಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ನಲ್ಲಿ ಕಂಪನಿ ಮುಖ್ಯ, ಆದರೆ ಟ್ರೇಡಿಂಗ್ನಲ್ಲಿ ಚಾರ್ಟ್ ಮತ್ತು ಪ್ರೈಸ್ ಮೂವ್ಮೆಂಟ್ ಮುಖ್ಯ. ಬಿಗಿನರ್ಸ್ ಮೊದಲು ಟ್ರೇಡಿಂಗ್ ಕಲಿಯುವುದು ಬಹಳ ಮುಖ್ಯ. ಭಾಗ 3 ನೋಡೋದಾದರೆ, ಟ್ರೇಡಿಂಗ್ ಆರಂಭ ಮಾಡಲು ಬೇಕಾದವು ಏನೇನು ಬೇಕು. ಟ್ರೇಡಿಂಗ್ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ 4 ಥಿಂಗ್ಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತೆ. ಏನೇನು ಅಂದರೆ ಟ್ರೇಡಿಂಗ್ ಮತ್ತು ಡಿಮ್ಯಾಟ್ ಅಕೌಂಟ್. ಒಂದು ಡಿಮ್ಯಾಟ್ ಅಕೌಂಟ್ ಬೇಕು, ಏಕೆಂದರೆ ನಾವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಮೊಬೈಲ್ ಅಥವಾ ಲ್ಯಾಪ್ಟಾಪು ಇವೆರಡರಲ್ಲಿ ಒಂದು ಇರಲೇಬೇಕು. ಮತ್ತು ಒಂದು ಉತ್ತಮವಾದ ಇಂಟರ್ನೆಟ್ ಕನೆಕ್ಷನ್ ಇರಬೇಕಿರುತ್ತೆ. ಮತ್ತು ಸ್ವಲ್ಪ ಕ್ಯಾಪಿಟಲ್, ಅಂದರೆ ನೀವು ಒಂದು 5,000ದಿಂದಲೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಲಕ್ಷಗಟ್ಟಲೆ ಹಣ ಬೇಕು ಅನ್ನೋದು ತಪ್ಪು ನಂಬಿಕೆ. ಪಾರ್ಟ್ 4 ನೋಡೋದಾದರೆ, ಬಿಗಿನರ್ಸ್ ಮಾಡುವ ದೊಡ್ಡ ತಪ್ಪುಗಳು. ಬಹುತೇಕ ಜನ ಲಾಸ್ ಆಗೋದು ಯಾವ ಕಾರಣಕ್ಕೆ ಅಂತಂದರೆ, ಟಿಪ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಆ ಟಿಪ್ಸ್ ಕೊಡ್ತಾರೆ, ಅವರು ಇವರು ಈ ಟಿಪ್ಸ್ ಕೊಡ್ತಾರೆ, ಆ ಟಿಪ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಟ್ರೇಡಿಂಗ್ ಮಾಡೋದು ಲಾಸ್ ಆಗ್ತಾರೆ. ಮತ್ತು ಟೆಲಿಗ್ರಾಮ್ ಕಾಲ್ಸ್ಗಳು, ಕೆಲವೊಂದು ಟೆಲಿಗ್ರಾಮ್ ಕಾಲ್ಸಲ್ಲಿ ಅದನ್ನು ಬೈ ಮಾಡು ಅಂತ ಹೇಳಿದ್ರು, ಇದನ್ನು ಬೈ ಮಾಡು ಅಂತ ಹೇಳಿದ್ರು ಅಂತ ಆ ಥರ ಬೈ ಮಾಡಿ ಸೆಲ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು. ಯಾವುದೇ ಒಂದು ಟ್ರೇಡ್ಗೆ ಮಸ್ಟ್ ಆ್ಯಂಡ್ ಶುಡ್ ಸ್ಟಾಪ್ ಲಾಸ್ ಇರಲೇಬೇಕು, ಏಕೆಂದರೆ ನಮ್ಮ ಒಂದು ವ್ಯೂ ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಂಬರ್ 4 ನೋಡೋದಾದರೆ, ಅತಿಯಾದ ಓವರ್ ಟ್ರೇಡಿಂಗ್ ಮಾಡೋದ್ರಿಂದ ನಮ್ಮ ಲಾಸ್ ಜಾಸ್ತಿ ಆಗಲಿಕ್ಕೆ ಅದು ಒಂದು ಕಾರಣ. ಸ್ನೇಹಿತರೆ, ಟ್ರೇಡಿಂಗ್ ಅನ್ನೋದು ಯೂಸ್ ಅಲ್ಲ, ಇದು ಒಂದು ಸ್ಕಿಲ್ ಕಲಿತಾರೆ. ನಾವು ಕರೆಕ್ಟಾಗಿ ಸ್ಕಿಲ್ ಕಲಿತ್ರೆ ಹಣ ಅನ್ನೋದು ಅದಾಗದೇ ಬರುತ್ತೆ. ನಾವು ಫೋಕಸ್ ಆನ್ ಲರ್ನಿಂಗ್ ಸ್ಕಿಲ್ಸ್. ನಾವು ಸ್ಕಿಲ್ ಕಲೀಲಿಕ್ಕೆ ಎಷ್ಟು ಫೋಕಸ್ ಮಾಡ್ತೀವಿ ಅಷ್ಟು ನಮಗೆ ಸ್ಕಿಲ್ ಕಲಿತ್ರೆ ಹಣ ಆಟೋಮೆಟಿಕಲ್ಲಿ ಬರುತ್ತೆ. ನಾವೊಂದು ಸಿಸ್ಟಮ್ನ ಬಿಲೀವ್ ಮಾಡಬೇಕು, ಫೋಕಸ್ ಮಾಡಿ ಕಲಿಬೇಕು. ಪಾರ್ಟ್ 5 ನೋಡೋದಾದರೆ, ಬಿಗಿನರ್ ಟ್ರೇಡಿಂಗ್ ರೋಡ್ ಮ್ಯಾಪ್. ಈ ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮ್ಮ ಟ್ರೇಡಿಂಗ್ ಜರ್ನಿ ಸುಲಭ ಆಗುತ್ತೆ. ಸ್ಟೆಪ್ ನಂಬರ್ 1, ಕ್ಯಾಂಡಲ್ಸ್ಟಿಕ್ ಬೇಸಿಕ್ ಕಲಿಯಿರಿ. ಕ್ಯಾಂಡಲ್ಸ್ಟಿಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಕ್ಯಾಂಡಲ್ಸ್ಟಿಕ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಹೌ ಟು ಅಂಡರ್ಸ್ಟ್ಯಾಂಡ್ ಕ್ಯಾಂಡಲ್ಸ್ಟಿಕ್, ಅಂದರೆ ಕ್ಯಾಂಡಲ್ಸ್ಟಿಕ್ಕಲ್ಲಿ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ರೆಡ್ ಕ್ಯಾಂಡಲು, ಗ್ರೀನ್ ಕ್ಯಾಂಡಲ್ಲು, ವಿಕ್ಸ್ ಇದ್ದರೆ ಯಾವ ರೀತಿ, ಫುಲ್ ಬಾಡಿ ಇದ್ದರೆ ಯಾವ ರೀತಿ ಅಂತ ಕ್ಯಾಂಡಲ್ಸ್ಟಿಕ್ನ ಫಸ್ಟ್ ಅದು ಬೇಸಿಕ್ ಕಲ್ತ್ಕೊಳ್ಬೇಕಾಗುತ್ತೆ. ಸ್ಟೆಪ್ ನಂಬರ್ 2 ನೋಡೋದಾದರೆ, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ನ ಯಾವ ರೀತಿ ಡ್ರಾ ಮಾಡೋದು, ಮತ್ತು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು. ರೆಸಿಸ್ಟೆನ್ಸ್ ಹತ್ರ ಬಂದರೆ ಪ್ರೈಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಸಪೋರ್ಟ್ ಹತ್ರ ಬಂದಾಗ ಪ್ರೈಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಆ ರೀತಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ನ ತಿಳ್ಕೊಳ್ಬೇಕಾಗುತ್ತೆ. ಸ್ಟೆಪ್ ನಂಬರ್ 3 ನೋಡೋದಾದರೆ, ಒಂದು ಇಂಡಿಕೇಟರ್ ಆಯ್ಕೆ ಮಾಡಿಕೊಡಿ. ಯಾವುದಾದ್ರೂ ಸರಿ, ಒಂದು ಇಂಡಿಕೇಟ್ರು, ಅದು ಸೂಪರ್ ಟ್ರೆಂಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇಂಡಿಕೇಟರ್ ಆಗಿರ್ಬೋದು, ಒಂದೇ ಒಂದು ಇಂಡಿಕೇಟರ್ನ ಆಯ್ಕೆ ಮಾಡ್ಕೊಳ್ಳಿ. ಏಕೆಂದರೆ ನಿಮಗೆ ಒಂದು ಕ್ಲಿಯರ್ ವ್ಯೂ ಇರುತ್ತೆ. 10 ಇಂಡಿಕೇಟರ್ನ ಚಾರ್ಟಲ್ಲಿ ಹಾಕೊಂಡಿರುವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ಇಂಡಿಕೇಟರ್ನ ಆಯ್ಕೆ ಮಾಡಿಕೊಂಡು ಟ್ರೇಡ್ ಮಾಡೋದು ಉತ್ತಮವಾಗಿರುತ್ತೆ. ಸ್ಟೆಪ್ ನಂಬರ್ 4 ನೋಡೋದಾದರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕಿರುತ್ತೆ. ಮಿನಿಮಮ್ ರಿಸ್ಕ್, ಒಂದು ಟ್ರೇಡ್ಗೆ ನಾನು ಮಿನಿಮಮ್ 1%ಗಿಂತ ಜಾಸ್ತಿ ರಿಸ್ಕ್ ಕೊಡೋಲ್ಲ. ರಿಸ್ಕ್ ರಿವಾರ್ಡು ಮಿನಿಮಮ್ 1:2 ನಾವು ಮೇಂಟೈನ್ ಮಾಡಬೇಕಿರುತ್ತೆ. ಸ್ಟೆಪ್ ನಂಬರ್ 5, ಚಿಕ್ಕ ಕ್ಯಾಪಿಟಲ್ನಲ್ಲೇ ಪ್ರಾಕ್ಟೀಸ್ ಮಾಡಿ. ನಾವು ಪ್ರಾಕ್ಟೀಸ್ ಮಾಡಬೇಕು ಟ್ರೇಡಿಂಗ್ ಅಂತಂದರೆ ಲಕ್ಷಗಟ್ಟಲೆ ಅಮೌಂಟ್ ಏನು ಬೇಕಿಲ್ಲ. ಒಂದು 5,000ಇಂದನೂ ನಾವು ಟ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು.
ಕಂಟಿನ್ಯೂಸ್ ಲರ್ನಿಂಗ್ ಈಸ್ ಕೀ ಟು ಸಕ್ಸಸ್. ನಾವು ಪ್ರತಿದಿನ ಕಲಿತಾ ಇದ್ದರೆ ನಾವು ಸಕ್ಸಸ್ ಆಗೇ ಆಗ್ತೀವಿ. ಭಾಗ 6 ನೋಡೋದಾದರೆ, ಸ್ಟಾಕ್ ಮಾರ್ಕೆಟ್ ಶ್ರೀಮಂತರಿಗೆ ಅಲ್ಲ, ಸಾಧಾರಣ ಜನ ಕೂಡ ಇಲ್ಲಿ ಯಶಸ್ವಿ ಆಗ್ಬೋದು. ಸ್ಟಾಕ್ ಮಾರ್ಕೆಟು ದುಡ್ಡಿರೋರಿಗೆ ಅವ್ರಿಗೆ ಮಾತ್ರ ಅಂತ ಅಲ್ಲ, ಇದು ಎಲ್ಲರೂ ಕಲಿಬೋದು. ಇದು ಒಂದು ಸ್ಕಿಲ್ ಆಗಿರೋದ್ರಿಂದ ಯಾರಿಲ್ಲಿ ಕಲಿತಾರೆ, ಎಷ್ಟು ನೀಟಾಗಿ ಕಲಿತಾರೆ, ಎಷ್ಟು ಚೆನ್ನಾಗಿ ಕಲಿತಾರೆ, ಒಂದು ಸಿಸ್ಟಮ್ ನನಗೆ ಅಡಾಪ್ಟ್ ಮಾಡ್ಕೊಳ್ತಾರೆ. ಅದೇ ಥರ ನಾನು ಚಿಕ್ಕ ಮೊತ್ತದಿಂದಲೇ ಆರಂಭ ಮಾಡಿದ್ದು. ಸ್ಮಾಲ್ ಅಮೌಂಟಿಂದಲೇ ನಾನು ಒಂದು 5,000 ಸ್ಟಾರ್ಟ್ ಮಾಡಿದೆ. ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಅಗತ್ಯ ಇರುವುದು ನಾಲೆಡ್ಜ್, ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್. ಈ ಚಾನಲ್ನಲ್ಲಿ ನಾನು ನಿಮಗೆ ಪೂರ್ತಿ ಕನ್ನಡದಲ್ಲಿ ಟ್ರೈನಿಂಗ್ ಕಲಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಎಂದು ಬರೆಯಿರಿ. ಈ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್.